ಹೇಮಾವತಿ ಡ್ಯಾಂ ನಾಲೆಗಳಿಗೆ ನೀರು ಹರಿಸುವುದಕ್ಕೆ ಆಗ್ರಹ ಕೇಳಿಬಂದಿದೆ. ಕರ್ನಾಟಕ ರಕ್ಷಣಾ ವೇದಿಕೆ ಡಿಎಸ್ಎಸ್ ಪ್ರೊಟೆಸ್ಟ್ ಅನ್ನ ಕೂಡ ಮಾಡಿದೆ. ಮಂಡ್ಯದ ಸಂಜೆ ವೃತ್ತದಲ್ಲಿ ನಡೆದಂತಹ ಪ್ರತಿಭಟನೆಯಲ್ಲಿ ಈ ರೀತಿಯಾದಂತಹ ಆಗ್ರಹ ಕೇಳಿಬಂದಿರುವಂತದ್ದು. ನಾಲೆಗೆ ನೀರು ಹರಿಸದಿದ್ದಕ್ಕೆ ಪ್ರತಿಭಟನಾಕಾರರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ರಾಜ್ಯ ಸರ್ಕಾರ ಶಾಸಕರ ವಿರುದ್ಧ ಘೋಷಣೆ ಕಿಡಿಕಾರಿದ್ದಾರೆ. ಹೇಮಾವತಿ ಡ್ಯಾಂ ನಾಲೆಗಳಿಗೆ ನೀರು ಹರಿಸಬೇಕು ಅಂತೇಳಿ ಆಗ್ರಹ ಕೇಳಿಬಂದಿರೋದು. ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಡಿಎಸ್ಎಸ್ ಪ್ರತಿಭಟನೆಯನ್ನು ಕೂಡ ಮಾಡಿ ಆಕ್ರೋಶವನ್ನ ಹೊರಹಾಕಿದೆ. ಮಂಡ್ಯದ ಸಂಜೆ ವೃತ್ತದಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ನಾಲೆಗೆ ನೀರು ಹರಿಸದಿದ್ದಕ್ಕೆ ಪ್ರತಿಭಟನಾಕಾರರ ಆಕ್ರೋಶ ಭುಗಿಲೆದ್ದಿದೆ. ಮತ್ತೊಂದು ಕಡೆ ಇವತ್ತು ಮೇಲ್ಕೋಟೆ ಕ್ಷೇತ್ರದ ಶಾಸಕರು ಅಮೆರಿಕದ ಕಡೆ ಇದ್ದಾರೆ. ಇಲ್ಲಿ ಈ ಭಾಗದ ಹೇಮಾವತಿ ನಾಲೆ ವ್ಯಾಪ್ತ ರೈತರು ಇವತ್ತು ಬಹಳ ಆತಂಕದಲ್ಲಿ ಇದ್ದಾರೆ. ಮತ್ತೆ ಕೇರ್ಪೇಟೆ ಶಾಸಕರು ಈ ಬಗ್ಗೆ ಮಾತನಾಡ್ತಾ ಇಲ್ಲ. ಮತ್ತೆ ನಾಗಮಂಗಲ ಶಾಸಕರು ಕೂಡ ಬ್ಯುಸಿ ಆಗಿದ್ದಾರೆ. ಇದರ ಮಧ್ಯದಲ್ಲಿ ರೈತರ ಬದುಕು ಏನಾಗಬೇಕು ಅಂತೇಳಿ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ನಿಮ್ಮನ್ನ ಚುನಾಯಿತರನ್ನಾಗಿ ಮಾಡಿರುವಂತದ್ದು ಈ ದೇಶದ ಈ ನಾಡಿನ ರೈತರ ಬೆನ್ನೆಲುಬಾಗಿ ಕೆಲಸ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ. ಆದ್ರೆ ಇವತ್ತು ರೈತರು ಮಳೆ ಇಲ್ಲದೆ ನೀರಿಲ್ಲದೆ ಇವತ್ತು ಬರಗಾಲದಲ್ಲಿ ಆತಂಕಕ್ಕೆ ಒಳಗಾಗಿ ಬದುಕು ಬಹಳ ದುಸ್ತರವಾಗಿದೆ. ಮತ್ತೊಂದು ಕಡೆ ಇವತ್ತು ಮೇಲ್ಕೋಟೆ ಕ್ಷೇತ್ರದ ಶಾಸಕರು ಅಮೆರಿಕದ ಕಡೆ ಇದ್ದಾರೆ. ಹೇಮಾವತಿ ಡ್ಯಾಮ್ ಇಂದ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸಲೇಬೇಕು. ಎಲ್ಲಾ ತಾಲೂಕು ಮಂಡ್ಯ ತಾಲೂಕಲ್ಲಿ ಏನು ನೀರಿಲ್ಲ ಅಂತ ಇದ್ ಮಾಡ್ತಾ ಇದೀವಿ. ಹೇಮಾವತಿ ಡ್ಯಾಮ್ ಇಂದ ನೀರು ಹರಿಸಲೇಬೇಕು. ಇಷ್ಟೊಂದು ಕಳಕಳಿ ಮನವಿಯಿಂದ ಕೇಳ್ಕೊಂತಾ ಇದೀವಿ ಶಾಸಕರುಗಳಿಗೆ. ಆದ್ರೆ ನೀರಿಲ್ಲದೆ ಹೋದ್ರೆ ತುಂಬಾ ಕಷ್ಟ ಆಗುತ್ತೆ. ದನ ಕರುಗಳಿಗೆ, ಜಾನುವಾರುಗಳಿಗೆ, ಪಕ್ಷಿಗಳಿಗೆ ಎಲ್ಲಾದ್ರಿಗೂ ಕೂಡ ಪ್ರತಿಯೊಬ್ಬರಿಗೂ ನೀರಿಲ್ಲ ಅಂದ್ರೆ ರೈತರಿಗೆ ತುಂಬಾ ತೊಂದರೆ ಆಗುತ್ತೆ. ನಾವು ತುಂಬಾ ಮನವಿ ಮಾಡ್ಕೊಂಡು ಕೇಳ್ಕೊತಾ ಇದೀವಿ. ಇಷ್ಟೊಂದು ಶಾಂತಿಯಾಗಿ ಕೇಳ್ಕೊತಾ ಇದೀವಿ. ನೀವು ಇಷ್ಟಕ್ಕೂ ಮಿತಿ ಮೀರಿ ನೀವು ನೀರು ಬಿಡ್ಲೇ ಇಲ್ಲ ಅಂದ್ರೆ ನಾವು ತುಂಬಾ ಉಗ್ರ ಹೋರಾಟ ಮಾಡಲೇಬೇಕು ಅಂತ.